ಇವತ್ತು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 2 ಲೋಟ ದೋಸೆ ಅಕ್ಕಿನ ತೊಗೊಳ್ಬೇಕು. ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಲೋಟ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಅವಲಕ್ಕಿ, ಒಂದು ಮುಷ್ಟಿ ಮಂಡಕ್ಕಿ, ಇದನ್ನು ಕೊನೆಯಲ್ಲಿ ಬೇಕಾದ್ರೆ ಹಾಕ್ಕೋಬೋದು ಮಂಡಕ್ಕಿನ, ಒಂದು 2 ಸ್ಪೂನು ಮೆಂತ್ಯ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಟ್ಟು ನೆನೆಸಿ ಇಟ್ಕೋಬೇಕು. ಸುಮಾರು ಒಂದು 7-8 ಗಂಟೆ ನೆನೆದ್ರೆ ತುಂಬ ಚೆನ್ನಾಗಾಗುತ್ತದು. ಇದು ಅವಲಕ್ಕಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, ಅರ್ಧ ಕಡಲೆಬೇಳೆ, ಅರ್ಧ ಉದ್ದಿನಬೇಳೆ, 2 ಲೋಟ ಅಕ್ಕಿ, 2 ಸ್ಪೂನ್ ಮೆಂತ್ಯ, ಒಂದು ಮುಷ್ಟಿಯಷ್ಟು ಮಂಡಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು. ಮಿಕ್ಸಿನಲ್ಲಿ ಹಾಕ್ಕೊಂಬಿಟ್ಟು, ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಹಾಕ್ಕೋಬೋದು, ನೈಸಾಗಿ ರುಬ್ಕೋಬೇಕು. ಮತ್ತು ನಾನು ಉಪ್ಪನ್ನು ಹಾಕಿ 1 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ, ನಮ್ಮ ಕೈಯಲ್ಲೇ ಕಲಿಸಿದ್ರೆ ನಮ್ಮ ಒಂದು ಕೈ ಶಾಖಕ್ಕೆ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಮಾರನೇ ದಿವಸ ಬೆಳಿಗ್ಗೆ ನಾನು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ರಾತ್ರಿ ಎಲ್ಲ ಹಿಟ್ಟನ್ನು ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಬಿಟ್ಟು ಅದು ಫರ್ಮೆಂಟ್ ಆಗಬೇಕು. ಇದು ಚಟ್ನಿಗೆ, ಕೆಂಪು ಚಟ್ನಿಗೆ 2 ಸ್ಪೂನ್ ಕೊತ್ತಂಬರಿ ಬೀಜ, 1.5 ಸ್ಪೂನಷ್ಟು ಜೀರಿಗೆ, ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಇದು 4 ಸ್ಪೂನು ಪುಟಾಣಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ, ಮತ್ತು ಇದು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಕೊಂಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5-6, ಬ್ಯಾಡಗಿ ಒಂದು 2 ಗುಂಟೂರು ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೋಬೇಕು. ಒಟ್ಟು ಈಗ ಇದು ಆಲೂಗೆಡ್ಡೆ 4 ಆಲೂಗೆಡ್ಡೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೀಳು ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಬಿಟ್ಟು ನೀರು ಹಾಕಿಬಿಟ್ಟು 1-2 ಲೋಟ ಕುಕ್ಕರಲ್ಲಿ ಒಂದು 5 ವಿಷಲ್ ತಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು ಆಲೂಗೆಡ್ಡೆ. ಇದು ಮತ್ತು ಚಟ್ನಿಗೆ ಇನ್ನೊಂದು ಸ್ವಲ್ಪ ಇದು ಕಾಯಿ ತುರಿ, ಆಮೇಲೆ ಹುರ್ಗಡ್ಲೆ, ಒಂದು ಗೋಲಿ ಗಾತ್ರದ್ದು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಒಂದು ಚೂರು 1 ಇಂಚಿನಷ್ಟು ಹಸಿ ಶುಂಠಿ, ಉಪ್ಪು, ಇವಿಷ್ಟನ್ನು ಹಾಕ್ಕೊಂಬಿಟ್ಟು ಇನ್ನೊಂದು ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೊಂದು ಸ್ವಲ್ಪ ತರಿತರಿಯಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಈ ಚಟ್ನಿ ರೆಡಿ ಆಯ್ತು ನೋಡಿ ನಮ್ಮದು. ಇವಾಗ ಇದು ಆಲೂಗೆಡ್ಡೆನ ಕುಕ್ಕರಿಂದ ತೆಗೆದುಬಿಟ್ಟು ಓಪನ್ ಮಾಡಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 1-3 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಂಚೂರು ಉದ್ದಿನಬೇಳೆ, ಮತ್ತು ಇಂಗು ಸ್ವಲ್ಪ, ಆಮೇಲೆ ಒಂದು ಚೂರು ಜೀರಿಗೆ, ಆಮೇಲೆ ಹಾಕ್ಕೊಂಡು ಒಗ್ಗರಣೆ, ಒಂದು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಇವೆಲ್ಲ ಹಾಕ್ಕೊಂಡು ಒಗ್ಗರಣೆನ ಚಟಪಟ ಅನ್ನಬೇಕು, ಸಾಸಿವೆ ಚೆನ್ನಾಗಿ. ಈಗ ಈರುಳ್ಳಿ ಕಟ್ ಮಾಡಿದ್ನಲ್ಲ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಅದು 2 ಈರುಳ್ಳಿನ ಹಾಕಿದ್ದೀನಿ. ಅದನ್ನು ಸಣ್ಣ ಬೆಂಕಿ ಮೇಲೆ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಈರುಳ್ಳಿನ. ಇದು ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ಹುರ್ಕೊಳ್ಳುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಂಬಿಟ್ಟು ಅದು ಆಲೂಗೆಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ಪಲ್ಯನೂ ರೆಡಿ ಆದಂಗೆ ನೋಡಿ. ಈ ಥರ ಪಲ್ಯನ ಮಾಡಿಕೊಂಡು ಸ್ವಲ್ಪ ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ, ಉಪ್ಪು ಖಾರ ಎಲ್ಲ ಸ್ವಲ್ಪ ಆಲೂಗೆಡ್ಡೆಗೂ ತಾಕ್ಕೊಂಡು ಮಿಕ್ಸ್ ಆಗುತ್ತೆ. ಈಗ ನೋಡಿ, ನಮ್ಮ ಹಿಟ್ಟು ರಾತ್ರಿಗೆ ಮಾಡಿಟ್ಟಿದ್ದು ಈಗ ಬೆಳಿಗ್ಗೆ ತೆಗೆದಿದ್ದೀನಿ, ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಒಂಚೂರು ತುಂಬ ತೆಳ್ಳಗಾಗಿಬಿಟ್ರೆ ಹಿಟ್ಟು ನಿಮ್ಮದು, ಸ್ವಲ್ಪ 1-2 ಸ್ಪೂನ್ ಅಕ್ಕಿ ಹಿಟ್ಟು ಬೆರೆಸ್ಕೋಬೋದು ನೀವು. ಈಗ ನೋಡಿ ದೋಸೆ ಹಾಕ್ಕೋತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿ ತೂತವಾಗಿ ಚೆನ್ನಾಗಿ ಆಗುತ್ತೆ. ಹಿಟ್ಟು ಒಂಥರ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಚೆನ್ನಾಗಿ ಕೈಬಿಟ್ಟು ಹಾಕ್ಕೋಬೇಕು, ಯಾಕಂದರೆ ಹೋಟ್ಲಲ್ಲೆಲ್ಲ ಹಾಗೆ ತುಪ್ಪನೇ ಜಾಸ್ತಿ ಹಾಕಿರ್ತಾರಲ್ವ, ಅದಕ್ಕೆ ಮನೇಲಿ ಮಾಡ್ಕೋಬೇಕಾದ್ರೆ ನಾವು ತುಪ್ಪನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಮಸಾಲೆ ದೋಸೆಗೆ. ಇದು ನೋಡಿ ಕೆಂಪಗಾಗಿದೆ ಕೆಳಭಾಗ.
ಆಮೇಲೆ ಇದಕ್ಕೆ ನಾನು ಮಾಡಿರೋ ಕೆಂಪು ಚಟ್ನಿನ ಸಾರಿಸ್ಕೋಬೇಕು. ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಸಾರಿಸ್ಕೋಬೋದು ಕೆಂಪು ಚಟ್ನಿನ. ಈಗ ಪಲ್ಯನ ಮಧ್ಯದಲ್ಲಿ ಇಟ್ಬಿಟ್ಟು ಎಷ್ಟು ಪಲ್ಯ ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆ ಮಡಚಿಬಿಟ್ಟು ತೆಗೆದಿಟ್ಕೋಬೇಕು. ಇದು ಒಂಥರ ಚೆನ್ನಾಗಿ ತುಂಬ ಟೇಸ್ಟೇ ಆಗುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ನಮಗೆ ಒಂಥರ ಮನೇಲಿ ಮಾಡ್ಕೊಂಡಿದ್ದು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ ನೋಡಿ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮಸಾಲೆ ದೋಸೆ ರೆಡಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು.